So hey guys, and welcome back to day 33 out of 100 day vlogging challenge. Okay, let's go. So guys, ಇವತ್ತಿನ ಬ್ಲಾಗ್ನ ಕಾಲೇಜ್ ಹೋಗ್ತಾ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಕಾಲೇಜ್ಗೆ ಲೇಟ್ ಆಗಿದ್ದೀನಿ, ಹಾಗೆ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಫುಲ್ ಪಾಸಿಟಿವ್ ಆಗಿದ್ದೀವಿ. ಇನ್ಮೇಲೆ ಹೊಸ ವರ್ಕ್ನ ಸ್ಟಾರ್ಟ್ ಮಾಡಬೇಕು, ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕು. ಬನ್ನಿ ಗೈಸ್, ನ್ಯೂ ಡೇ ಸ್ಟಾರ್ಟ್ ಆಗಿದೆ. ಮತ್ತು ಸೀರಿಯಸ್ ಆಗಿ ಸೇಮ್ ರೂಟೀನ ಫಾಲೋ ಮಾಡ್ಕೊಂಡು ಹೋಗಬೇಕು. ಬಟ್ ಡೈಲಿ ಡಿಫ್ರೆಂಟ್ ಥಿಂಗ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಕಲಿಬೇಕು. ಆ್ಯಂಡ್ ಗೈಸ್, ಬೇಸಿಕಲಿ ಕಾಲೇಜ್ಗೂ ಲೇಟ್ ಆಗಿದ್ದೀನಿ, ಫುಲ್ಲು ಲೇಟ್ ಆಗಿದೆ. 10 o'clock ಮೇಲಾಗಿದೆ. ಆಗ್ಲಿಕ್ಕೆ ಬಂದಿದೆ. ಪಬ್ಲಿಕಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಥಿಂಕಿಂಗೇ ಬೇರೆ ಇತ್ತು, ಆ್ಯಂಡ್ ಇವಾಗ ಥಿಂಕಿಂಗೇ ಬೇರೆ, ಭಯನೇ ಇಲ್ಲ. ಸೀರಿಯಸ್ಲಿ ಬ್ಲಾಗ್ ಮಾಡ್ತೀನಿ. ಬೇಸಿಕಲಿ ಇಫ್ ಯು ವಾಂಟ್ ಟು ಡೂ ಸಮಥಿಂಗ್, ಸ್ಟಾರ್ಟ್ ನಾವು, ಲರ್ನ್ ನಾವು ಆ್ಯಂಡ್ ವರ್ಕ್ ನಾವು ಗೈಸ್. ಇವತ್ತೇ ಮಾಡಬೇಕು, ನಾಳೆ ಅಂತ ಇಲ್ಲ. ಇವತ್ತೇ ಮಾಡಿದ್ರೇ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ವಯಸ್ಸು ಬೇಸಿಕ್ ಎಷ್ಟು ಲೇಟ್ ಮಾಡ್ತೀವಿ ಅಷ್ಟು BMTC ಬಸ್ಸು ಸಿಗಲ್ಲ. ಆ್ಯಂಡ್ ವೇಟ್ ಮಾಡ್ತಾ ಇದ್ದೀನಿ BMTC ಬಸ್ಸಿಗೆ. ಆ್ಯಂಡ್ ಒಂದು ಬಸ್ ಸಿಗ್ತದೆ ಕೈಸು ರೈಟ್. ನಾವು ಬಸ್ಸಲ್ಲಿ ಗೊತ್ತಾಯಿತು. ಆ್ಯಂಡ್ ವಿ ಹ್ಯಾವ್ ಟು ರೀಚ್ ಅತಿಬೆಲೆ. ಆ್ಯಂಡ್ ಕಾಲೇಜ್ ಹೋಗ್ಬೇಕು, ತುಂಬ ಲೇಟ್ ಆಗಿದೆ. ಸೊ ಗೈಸ್, ಕಾಲೇಜ್ ಲೇಟ್ ಆಗುತ್ತೆ, ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಸಬ್ಸ್ಕ್ರೈಬರ್, ಅಂದರೆ 1 more ಸಬ್ಸ್ಕ್ರೈಬರ್ ಆ್ಯಡ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಆ್ಯಕ್ಚುಲಿ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಅಂದರೆ ಬಸ್ಸಲ್ಲಿ ಬ್ಲಾಗ್ ಮಾಡ್ತಾಯಿದ್ದೆ. ಅವಾಗೆ ಒಂದು ಅಣ್ಣ ನಮ್ಮ ಬ್ಲಾಗ್ ಮಾಡೋದು ನೋಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಆ್ಯಂಡ್ he is a member of our channel and 1 more subscriber guys. Happy to welcome him. ನಾನು ಮುಂಚೆ ಪಬ್ಲಿಕಲ್ಲಿ ಬ್ಲಾಗ್ ಮಾಡೋಕ್ಕಾಗ್ತಿದ್ದಿಲ್ಲ, ಯಾವುದು ಪಬ್ಲಿಕ್ ಏರಿಯಾದಲ್ಲಿ ಬ್ಲಾಗ್ ಮಾಡೋಕ್ಕಾಗ್ತಿದ್ದಿಲ್ಲ. ಬಟ್ ಇವಾಗ ನಾನು ಮಾಡ್ತಾ ಇದ್ದೀನಿ, ಅದರಿಂದ ನನ್ನ ಕಲೆ ಗೊತ್ತಾಗ್ತದೆ, ಜನರನ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಗುಡ್ ಥಿಂಗ್ ಗೈಸ್. ನಿಮ್ಗೆ ಏನಾದರೂ ಟ್ಯಾಲೆಂಟ್ ಇದ್ದರೆ ಅದನ್ನ ತೋರಿಸ್ಲೇಬೇಕು, ಇಲ್ಲಾಂದರೆ ಅದು ಹೆಂಗೆ ಗೊತ್ತಾಗುತ್ತೆ ಜನರಿಗೆ ಅಂತ ಗೊತ್ತಿಲ್ಲ ಗೈಸ್, ನಿಮ್ಮಿಂದ ಗೊತ್ತಿಲ್ಲ. ಬಟ್ ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾಟ್ ಬ್ಯಾಡ್ ಗೈಸ್. ಸೆಲ್ಫ್ ವರ್ಕ್ ನಮಗೋಸ್ಕರ ಏನಾದರೂ ಮಾಡ್ತೀವಿ ಅಂದರೆ ನಾವು ವಿ ಹ್ಯಾವ್ ಟು ಡೂ ಇಟ್ ದ್ಯಾಟ್. ಆ್ಯಂಡ್ ಆ್ಯಕ್ಚುಲಿ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಮೋಟಿವೇಶನ್ ಹೇಳ್ತಾ ಇದ್ದೀನಿ, ಆ್ಯಂಡ್ ನಮ್ಮ ಲೈಫು ಒಪಿನಿಯನ್ ಹೇಳ್ತಾ ಇದ್ದೀನಿ. ಬಟ್ ಕಾಲೇಜ್ಗೆ ಹೋಗ್ಮೇಲೆ ಸಿಗ್ತೀನಿ, ಕಾಲೇಜ್ಗೆ ಹೋಗಿ ಬಂದಮೇಲೆ ಸಿಗ್ತೀನಿ, ಯಾಕಂದ್ರೆ ತುಂಬ ಟೈಮ್ ಆಗಿದೆ. ಏನು ಈ ಥರ ವೀಡಿಯೋಸ್ ತುಂಬ ಮಾಡಿದ್ದೀನಿ ಗೈಸ್, ನಿಜವಾಗ್ಲೂ ಬೋರ್ ಆಗ್ತಿದೆ. ಒಳ್ಳೆ ಕಾಂಟೆಂಟ್ ಮಾಡಬೇಕಂತ ಅನಿಸಿದೆ, ಮಾಡ್ತೀನಿ ಗೈಸ್ ಸುಮ್ಮನೆ. ಗೈಸು ಎಲ್ಲರೂ ಕಾಲೇಜ್ಗೆ 10 minutes 15 minutes ಲೇಟ್ ಆದರೆ, half an hour ಲೇಟ್ ಆದರೆ, ನಾನು 1.5 hour ಲೇಟ್ ಆಗಿದ್ದೀನಿ. ಕ್ರೇಜಿ ಗೈಸ್. What I'm going to get scoldings, I don't know, but funny guys, evening ಸಿಗ್ತೀನಿ. Guys, so when you are doing new things, people notice you top to bottom. ನಾನು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಒಬ್ಬರು ಯಾರೋ ಇವನು ಅಂತ ಅಂದ್ಬಿಟ್ಟು ಟಾಪ್ ಟು ಬಾಟಮ್ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಸ್ಕ್ಯಾನ್ ಮಾಡಿ ನೋಡ್ರಿ ಯಾವ ಥರ ಕ್ಯಾರೆಕ್ಟರ್ ಇರ್ಬೋದು, ಜನರು ಹಂಗೆ ಸ್ಕ್ಯಾನ್ ಮಾಡ್ತಾರೆ ಗೈಸ್. ಯಾವ ಥರ ಕ್ಯಾರೆಕ್ಟರ್ ಇರುತ್ತೆ, ಯಾವ ಥರ ಪರ್ಸ್ನಾಲಿಟಿ ಇರುತ್ತೆ, ಏನು ಮಾಡ್ತಾರೆ ಅಂತಾರೆ ಗೈಸ್. ಕಾಲೇಜಿಗೆ ಲೇಟ್ ಆಗಿದೆ ಅಂತ ಒಳಗಡೆ ಡಗ ಅಂತ ಏನಾಗುತ್ತೆ ಅಂತ. ಬಟ್ ಈವ್ನಿಂಗ್ ಸಿಗ್ತೀನಿ ಗೈಸ್, ಅಲ್ಲಿ ಮೀಟ್ ಈವ್ನಿಂಗ್. ಸೊ ಗೈಸ್, ಈವ್ನಿಂಗ್ ಟೈಮಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಫೈನಲಿ ಬ್ಯಾನ್ ಆಗಿದ್ದೀನಿ. ಆ್ಯಂಡ್ ಹಿಂದಿನ ಸೀಟೆಲ್ಲ ಕಾಲೇಜ್ ನಾವು ಒಬ್ಬರೇ ಕುತ್ಕೊಂಡಿದ್ದೀನಿ ಗೈಸ್, ಆಲ್ಮೋಸ್ಟ್ ಬ್ಯಾಕ್ ಟು ಸೀಟ್ಸ್. ಹಲೋ, ಕಾಲೇಜ್ ಹೆಂಗಿತ್ತು? ನಿಮ್ಮ ಸ್ಕೂಲ್ ಹೆಂಗಿತ್ತು? ನಿಮ್ ಸ್ಕೂಲ್ ಚೆನ್ನಾಗಿತ್ತು. ಯಾವ ಕ್ಲಾಸ್? 4th. ಸೊ ಗೈಸ್, ಕಾಲೇಜ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ಮನೆಗೆ ರೀಚ್ ಆಗಿ ಸಿಗ್ತೀನಿ ಗೈಸ್. ಸೊ ಗೈಸ್, ಕಾಲೇಜ್ ಮುಗಿಸ್ಕೊಂಡು ಬಂದು ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಫೇಸ್ ವಾಶ್, ಲೆಗ್ ವಾಶ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ಗೈಸ್. ಆ್ಯಸ್ ಅ ಸ್ಟೂಡೆಂಟ್ ನೀವೇನಾದರೂ ಜೆಂಟಲ್ಮೆನ್ ಆಗಿದ್ದೀರಾ, ಯಾರು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಡ್ರೆಸ್ ನೀವೇ ಐರನ್ ಮಾಡ್ಕೊತೀರಾ. ಬಟ್ ಐ ಆಮ್ ನಾಟ್ ದ ಗೈ. ನಾನಂತರೂ ಐರನ್ ಮಾಡ್ಕೊಳೋದಿಲ್ಲ ಗೈಸ್, ಡ್ರೆಸ್ನ ಅಷ್ಟು ಲೇಸಿ ಆಗಿದ್ದೀನಿ ಡ್ರೆಸ್ ಐರನ್ ಮಾಡ್ಕೊಳೋದ್ರಲ್ಲಿ ಗೈಸು. ಅಲ್ಲಿ ನೋಡಿ, ಕಾಲೋನಿಯಲ್ಲಿ ಚಿಕ್ಕ ಪಪ್ಪೀಸ್ ಇದೆ, ಡಾಗಿ ಪಪ್ಪೀಸ್. ಆ್ಯಂಡ್ ಗೈಸು, ಇವತ್ತಿನ ಬ್ಲಾಗಲ್ಲಿ ನಾವು ಇಲ್ಲೆಲ್ಲ ಸೆಟಪ್ ಮಾಡ್ಕೊಂಡಿರೋ ಎಲ್ಲ ಲೈಟ್ಸ್ ಇದೆಯಲ್ಲ, ಸೊ ಇವೆಲ್ಲ ಲೈಟ್ನ ತೆಗಿಬೇಕು. ಫಟ್ ಅಂತ ಎಲ್ಲ ತೆಗೆದು ಕ್ಲಿಯರ್ ಮಾಡಬೇಕು. ಜಸ್ಟ್ ಇಲ್ಲಿರೋ ಲೀವ್ಸ್ ಮ್ಯಾಂಗೋ ಲೀವ್ಸ್ ಬಿಟ್ಟರೆ ಎಲ್ಲ ತೆಗಿಬೇಕು ಗೈಸ್, ಲೈಟ್ಸ್ ಎಲ್ಲ. ದೀಪ ಆಲ್ರೆಡಿ ಮಾರ್ನಿಂಗ್ ತೆಗೆದಿದ್ದೀನಿ, ಮತ್ತೆ ಅರೇಂಜ್ ಮಾಡಿದ್ದೀನಿ. ಆ್ಯಂಡ್ ಜಸ್ಟ್ ಇವಾಗ ಇಲ್ಲಿರೋ ಲೈಟ್ಸ್ನ ತೆಗೆದು
ಹೋಗೋಣ ಗೈಸ್ ಬನ್ನಿ. ಆ್ಯಂಡ್ ಗೈಸ್ ನಾವು ಹಾಕಿರೋ ಲೈಟ್ ನೋಡಿ ಹೇಗಿದೆ ಅಂತ ಒಂದು ನಿಮಿಷ. ಎಷ್ಟು ಚಿಕ್ಕ ಹಿಂಗಿದೆ ಸುತ್ತು 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 ಹೀಗೆ ನಾವು ಹಾಕಿರೋ ಲೈಟ್ ಹೇಗಿದೆ ಅಂತ ಚೆಕ್ ಇಟ್ ಆಫ್. ಆ್ಯಂಡ್ ಇದು ಒಂದು ಯೆಲ್ಲೋ ಕಲರ್ ಲೈಟ್. ಇದರಲ್ಲೇ ಇದೆಯಲ್ಲ ಯೆಲ್ಲೋ ಕಲರ್ ಕಾಣ್ತಿದೆಯಲ್ಲ, ಸೊ ಯೆಲ್ಲೋ ಕಲರ್ ಲೈಟ್. ಬಟ್ ನೈಟ್ ಟೈಮಲ್ಲಿ ಆಲ್ಮೋಸ್ಟ್ ವೈಟ್ ಥರ ಕಾಣುತ್ತೆ ಒಂದೊಂದು ಸಲ, ಆ್ಯಂಡ್ ಒಂದೊಂದು ಸಲ ಯೆಲ್ಲೋ ಥರ ಕಾಣುತ್ತೆ ಗೈಸ್. ಎಲ್ಲ ಲೈಟ್ ತೆಗೆದ್ಮೇಲೆ ಹೇಗೆ ಕಾಣ್ತಿದೆ ಚೆಕ್ ಇಟ್ ಆಫ್. ಇವಾಗ ನೋಡಿ ಯಾವುದೇ ಲೈಟ್ ಇಲ್ಲ, ಫುಲ್ ಪ್ಲೇನ್ ಕಾಣ್ತಿದೆ, ಪ್ಲೇನ್ ಗೈಸ್. ಟು ಬಿ ಆನೆಸ್ಟ್ ಈವ್ನಿಂಗ್ ಟೈಮಲ್ಲಿ ನಾನು ಬ್ಲಾಗ್ ಮಾಡೋದು ತುಂಬ ಕ್ಲಾರಿಟಿ ಬರ್ತಾ ಇದೆ. ಆ್ಯಂಡ್ ನೀವೇ ಹೇಳಿ ಗೈಸ್, ಕ್ಲಾರಿಟಿ ಬರ್ತಾ ಇದೆಯಾ ಇಲ್ಲ ಅಂತ ಲಾಸ್ಟಲ್ಲಿ ಕಮೆಂಟಲ್ಲಿ. ವಿಡಿಯೋ ಕ್ವಾಲಿಟಿ ಈವ್ನಿಂಗ್ ಟೈಮಲ್ಲಿ ಹೇಗಿದೆ ಅಂದರೆ, ಮಾರ್ನಿಂಗ್ ಟೈಮಲ್ಲಿ ಸನ್ಲೈಟ್ ಸ್ವಲ್ಪ ಜಾಸ್ತಿ ಬ್ರೈಟ್ ಇರುತ್ತೆ, ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಮೀಡಿಯಮ್ ಆಗಿರುತ್ತೆ. ಆ್ಯಂಡ್ ವಿಡಿಯೋ ಶೂಟಿಗೆಲ್ಲ ಬೆಸ್ಟ್ ಗೈಸ್ ಈವ್ನಿಂಗ್ ಟೈಮಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದು. ಸೊ ಗೈಸ್ ಬೇಸಿಕಲಿ ಅಂದರೆ ಈವ್ನಿಂಗ್ ಸನ್ಸೆಟ್ ಆಗಕ್ಕೆ ಬಂದಿದೆ. ಆ್ಯಂಡ್ ಒಂಥರ ಮೇಂಟೈನ್ಡ್ ಸನ್ಲೈಟ್ ಇದೆ. ಆ್ಯಂಡ್ ಮೊಬೈಲ್ ವಿಡಿಯೋಗೆ ಮೇಂಟೈನ್ ಸನ್ಲೈಟ್ ಬೇಕು. ಆ್ಯಂಡ್ ಇವಾಗ ನೋಡಿ ಯಾವ ಥರ ಕ್ಲಾರಿಟಿ ಬರುತ್ತೆ ಅಂತ. ಎಲ್ಲಿಂದ ಲೈಟ್ ಬರ್ತಿದೆ ಅಂದರೆ ಚೆಕ್ ಇಟ್ ಆಫ್, ಇಲ್ಲಿಂದ ಬರ್ತಿದೆ. ಸೊ ಗೈಸ್ ಈ ಕಡೆ ಸೈಡಿಂದ ಲೈಟ್ ಬರ್ತಾ ಇದೆ, ಸನ್ಸೆಟ್ ಆಗಕ್ಕೆ ಬಂದಿದೆ ಗೈಸ್. ಚೆಕ್ ಇಟ್ ಆಫ್, ಅಲ್ಲಿ ಸನ್ಸೆಟ್ ಆಗುತ್ತೆ. ಆ್ಯಂಡ್ ಅಲ್ಲಿ ಒಂದು ಶೋಭಾ ಬಿಲ್ಡಿಂಗ್ ಇದೆ ದೊಡ್ಡದು. ಇಲ್ಲಿ ಮೋಡಗಳಿದೆ, ಕ್ಲೌಡ್ಸ್. ಈ ಒಂದು ಜಾಗ ಮುಂಚೆ ತೋರಿಸಲ್ಲ ಅಂದ್ಕೊಂತೀನಿ ವಿಡಿಯೋದಲ್ಲಿ. ಬೇಸಿಕಲಿ ಈ ಒಂದು ಜಾಗ ವಿಡಿಯೋದಲ್ಲಿ ನಾನು ತೋರಿಸಿಲ್ಲ. ಆ್ಯಂಡ್ ಈ ಜಾಗ ನೋಡಿರ್ಬೋದು, ತುಂಬ ಕಡಿಮೆ ತೋರಿಸಿದ್ದೀನಿ. ಚೆಕ್ ಇಟ್ ಆಫ್ ಗೈಸ್. ಆಪೋಸಿಟಿಂದ ಲೈಟ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದು ವಾಲ್ ಸಪೋರ್ಟ್ ಇದೆ. ಇವಾಗ ವಿಡಿಯೋ ಯಾವ ಥರ ಕ್ಲಿಯರ್ ಬರ್ತೀನಿ ಅಂತ ನೀವೇ ಹೇಳಿ ಗೈಸ್. ಐ ಆಮ್ ಶೋರ್ ಗೈಸ್ ಇಟ್ಸ್ ಓಕೆ ಟು ಶೂಟ್ ವಿಡಿಯೋ in evening 4 o'clock because the lights is very crazy, video quality is very crazy damn. So you guys shoot at 4 a.m. or 4 p.m. evening, the video will be very better and very quality. So guys evening time ಅಲ್ಲಿ ಶೂಟ್ ಮಾಡಿ, ಅದೇ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಸಖತ್ತಾಗಿ ವಿಡಿಯೋ ಕ್ವಾಲಿಟಿ ಬರುತ್ತೆ. ಚೆಕ್ ಇಟ್ ಆಫ್, ಇಲ್ಲಿ ಸನ್ ಬೆಳಕು ಬರ್ತಿದೆ ಅಲ್ಲಿಂದ. ಸೊ ವಿಡಿಯೋ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಗೈಸ್. ಸೊ ಡೇ 32 ಇಲ್ಲ ಡೇ 33 ವ್ಲಾಗ್ ಎಡಿಟ್ ಮಾಡಬೇಕು. ಆ್ಯಂಡ್ ಅದನ್ನ ಎಡಿಟ್ ಮಾಡಿ ಈ ಒಂದು ವ್ಲಾಗ್ನ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡಬೇಕು. ಸೊ ಈಗ ಎಡಿಟಿಂಗ್ ವರ್ಕ್ ಇದೆ, ಎಡಿಟಿಂಗ್ ಮುಗಿಸ್ಮೇಲೆ ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಿ ಟ್ಯೂನ್ಡ್ ಗೈಸ್, ಬಿ ವೇಟೆಡ್ ಫಾರ್ ದ ನೆಕ್ಸ್ಟ್ ವ್ಲಾಗ್ ಸೆಗ್ಮೆಂಟ್ ಇನ್ ದಿಸ್ ವ್ಲಾಗ್. ಸೊ ಗೈಸ್ ಎಡಿಟಿಂಗ್ ಕರ್ಮ ಮುಗಿಸಿದ ಮೇಲೆ ಐ ಬಿ ಬ್ಯಾಕ್ ಇನ್ ದ ವ್ಲಾಗ್. ಸೊ ಗೈಸ್ ನೋಡಿ ಇದೇ ಲೈಟ್ ಆಗಿತ್ತು, ಅದು ನಿನ್ನೆಲ್ಲ ಹಚ್ಚಿದ್ನಲ್ಲ. ಸೊ ಇದೇ ಲೈಟ್ ಕರೆಂಟ್ ಹೊಡಿತೆ ಮುಟ್ಟದ ಬೇಡ ನೋಡಿ, ಎಷ್ಟು ನೆಕ್ಸ್ಟ್ ಲೆವೆಲ್ ಇದೆಯಲ್ಲ. ಸೊ ಗೈಸ್ ಎಡಿಟಿಂಗ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಎಡಿಟಿಂಗ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಐ ಮೀನ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ನಿನ್ನೆ ಫುಲ್ ಎಡಿಟಿಂಗ್ ಮಾಡಿ ಸುಸ್ತಾಗಿ ಆ ವ್ಲಾಗ್ನ ಅಪ್ಲೋಡ್ ಮಾಡಿದ್ವಿ 10 o'clock. ಆ್ಯಂಡ್ ಈ ವ್ಲಾಗು ನೆಕ್ಸ್ಟ್ ಡೇ ಅಲ್ಲ, ಅದಕ್ಕಿಂತ ನೆಕ್ಸ್ಟ್ ಡೇ ಮಾಡ್ತಾಯಿದ್ದೀನಿ. ಬಿಕಾಸ್ 2 ವ್ಲಾಗ್ ಪೆಂಡಿಂಗ್ ಇದೆ, ಇವತ್ತೊಂದು 3 ವ್ಲಾಗ್ ಪೆಂಡಿಂಗ್ ಇದೆ ಗೈಸ್. ಇವತ್ತು ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಬೇಕು, ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಬೇಕು, ಆಮೇಲೆ ಇವತ್ತಿನ ವಿಡಿಯೋ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡೋಕ್ಕೆ ಮಾಡಿದ್ದೀನಿ. ಇವತ್ತು 2 ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ, ನಿನ್ನೆದು ರೆಡಿ ಆಗಿದೆ, ಮೊನ್ನೆದು ಪೆಂಡಿಂಗ್ ಇದೆ. ಬೇಸಿಕಲಿ ಮೊನ್ನೆ ವಿಡಿಯೋ 2 ದಿನ ಆಮೇಲೆ ಶೂಟ್ ಮಾಡ್ತಾಯಿದ್ದೀನಿ. ಐ ಆಮ್ ಟೇಕಿಂಗ್ ಲಾಟ್ಸ್ ಆಫ್ ಟೈಮ್, ಐ ಥಿಂಕ್ ಸೊ. ಇದು ನನ್ನ ಮಿಸ್ಟೇಕು, ಬಟ್ ವಾಟ್ ಕ್ಯಾನ್ ಐ ಡೂ ಇಟ್. ಸೊ ಅವತ್ತು ಶೂಟ್ ಮಾಡಬೇಕಿತ್ತು ನೈಟ್ ಟೈಮಲ್ಲಿ, ಅದು ಎಡಿಟಿಂಗ್ ಮಾಡಿದೆ. ಆ್ಯಂಡ್ ಅಷ್ಟರಲ್ಲಿ 10-11 ಗಂಟೆ ಆಯಿತು, ಅದಕ್ಕೆ ಮಕ್ಕೊಂಬಿಟ್ಟೆ. ಮತ್ತೆ ನೈಟ್ ಟೈಮಲ್ಲಿ ಶೂಟ್ ಮಾಡೋಕ್ಕೆ ಕ್ಲಿಯರ್ ಇಲ್ಲ ಅಂದ್ಬಿಟ್ಟು ಇವಾಗ ಡೇ ಟೈಮಲ್ಲಿ ಮಾಡ್ತೀನಿ. ಬಟ್ ಅವತ್ತು ನಿನ್ನೆ ಬೆಳಗ್ಗೆ ಮಾಡಬೇಕಿತ್ತು, ಬಟ್ ಇವತ್ತು ಬೆಳಗ್ಗೆ ಮಾಡ್ತಾಯಿದ್ದೀನಿ. ಅರ್ಥ ಆಗಿಲ್ವ? ಮೊನ್ನೆ ವ್ಲಾಗು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದ್ಯಾಟ್ಸ್ ಮೈ ಮಿಸ್ಟೇಕ್ ಗೈಸ್, ಅದೊಂದು ಆಗ್ಬಿಟ್ಟಿದೆ, ಏನು ಮಾಡೋದು. ಬಟ್ ಇವಾಗ ಮಾಡ್ತಾಯಿದ್ದೀವಿ ವ್ಲಾಗ್ ಬೆಳಗ್ಗೆ ಟೈಮಲ್ಲಿ. ಚೆಕ್ ಇಟ್ ಆಫ್. ನಾನು ಒಂದ್ಸಲ ಶೂಟ್ ಮಾಡಿ ನೋಡಿದೆ, ನೆಕ್ಸ್ಟ್ ಲೆವೆಲ್ ಕ್ಲಾರಿಟಿ ಇದೆ, ಸೂಪರ್ ಆಗಿದೆ. ಐಫೋನಲ್ಲಿ ಹೇಗೆ ಅನಿಸುತ್ತೆ ಆ ಥರ ಫುಲ್ ಕ್ಲಿಯರ್ ಆಗಿದೆ ಗೈಸ್ ವಿಡಿಯೋ. ಗೈಸ್ ನಾವಿರೋ ಮನೆಯಿಂದ ಬೆಳಗ್ಗೆ ವ್ಯೂ ಹೇಗಿರುತ್ತೆ ಅಂತ ಬೈ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ನೋಡೋಕ್ಕೆ ಬರೋದು ಈ ಒಂದು ಬಿಲ್ಡಿಂಗ್ ಅಡ್ಡ ಬರುತ್ತೆ, ಇದಕ್ಕೆ ನೋಡ್ತಾ ಇರ್ತೀವಿ. ಒನ್ ಡೇ ಅದ್ರ ಒಳಗಡೆ ಒಂದು ರೂಮ್ ತೊಗೊಂಡೇ ಬರೋಣ. ನೋಡಿ ಕ್ಲೌಡ್ಸ್ ಎಲ್ಲ ಇದೆ, ಬೆಳಗ್ಗೆನೇ ಕ್ಲೌಡ್ಸ್ ಫಾರ್ಮ್ ಆಗಿದೆ. ಆ ವ್ಯೂ ನೋಡಿ ಗೈಸ್, ಕತೆ ಝೂಮ್ ಮಾಡಿದ್ರೆ ಸ್ವಲ್ಪ ಬ್ಲರ್ ಆಗ್ತಿದೆ. ಆ್ಯಂಡ್ ಬನ್ನಿ ಗೈಸ್ ಟೆರೆಸಿಂದ ಯಾವ ಥರ ವ್ಯೂ ಇದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ.
ಆ್ಯಂಡ್ ಫ್ಲವರ್ ನೋಡಿ ಗೈಸ್, ನೇಬರ್ ಮನೆ ಫ್ಲವರ್. ಆ್ಯಂಡ್ ಗೈಸ್ ಇಲ್ಲೊಂದು ಮೇಲೆ ನೇಬರ್ ಇದ್ದಾರೆ, ಅವ್ರ ಮನೆ ನೋಡಿ ಇಷ್ಟು ನೆಕ್ಸ್ಟ್ ಲೆವೆಲ್ ಇದೆ, ಕ್ರೇಜಿ ಇದೆ ಟ್ರೀ. ಮಿನಿ ಪ್ಲಾಂಟೇಶನ್ ಬೆಳೆಸಿದ್ದಾರೆ. ಇಲ್ಲೊಂದು ಫ್ಲವರ್ ಇದೆ, ಯಾವುದಂತ ನೋಡಿ. ಗೈಸ್ ಅರ್ಲಿ ಮಾರ್ನಿಂಗ್ ಆಗಿದೆ 6:45 ಆ್ಯಂಡ್ ವ್ಯೂ ಚೆಕ್ ಮಾಡಿ, ಫುಲ್ಲು ಟ್ರೀಸ್ ಇದೆ, ಅಂದರೆ ಫುಲ್ಲು ಕ್ಲೌಡ್ಸ್ ಇದೆ ಗೈಸ್, ಕ್ಲೌಡ್ಸ್ ಕಲೆಕ್ಟ್ ಆಗ್ತದೆ. ಆ್ಯಂಡ್ ಇಲ್ಲಿ ಸನ್ ಇದೆ, ಚಿಕ್ಕ ಫಿಶ್. ಆ್ಯಂಡ್ ಅಲ್ಲಿ ನಮ್ಮ ಗಾಡಿ ಇದೆ. ಸೊ ನಾವಿರೋ ಮನೆ ಪಕ್ಕದಲ್ಲಿರುವ ಒಂದಿಷ್ಟು ಜಾಗ ಖಾಲಿ ಇದೆ ನಮ್ಮ ಮನೆ ಪಕ್ಕದಲ್ಲಿ. ಆ್ಯಂಡ್ ಚೆಕ್ ಇಟ್ ಆಫ್ ಎಲ್ಲ ಮರ ಬೆಳೆದಿದೆ, ಚೆಕ್ ಇಟ್ ಆಫ್ ಹೆಂಗಿದೆ ಅಂತ. ಗೈಸ್ ಸೊ ಮಾರ್ನಿಂಗ್ ಚಿಲ್ ಹೊಡೆದಾಯಿತು ಆ್ಯಂಡ್ ಇವಾಗ ಟೀ ಪ್ರಿಪೇರ್ ಮಾಡಬೇಕು. ಸೊ ಟೀ ರೆಡಿ ಮಾಡಿಬಿಟ್ಟು ಸಿಗ್ತೀನಿ. ಟೀ ಮತ್ತು ಬ್ರೆಡ್ ತಿಂದ್ಬಿಟ್ಟು ವ್ಲಾಗ್ನ ಎಂಡ್ ಮಾಡಬೇಕು. ಗೈಸ್ ಚೆಕ್ ಇಟ್ ಆಫ್, ಮಾರ್ನಿಂಗ್ ಟೈಮಲ್ಲಿ ವ್ಲಾಗ್ ಮಾಡಿದೆ, ಎಷ್ಟು ಕ್ಲಿಯರ್ ಆಗಿದೆ ಹೇಳೋಕ್ಕೆ ಆಗಲ್ಲ ಗೈಸ್, ಅಷ್ಟು ಕ್ಲಿಯರ್ ಆಗಿದೆ. ನೈಟ್ ಟೈಮಲ್ಲಿ ಮಾಡೋದು ಬಿಟ್ಬಿಡ್ತೀನಿ, ಡೇ ಟೈಮಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ಜಲ್ದಿ ಎದ್ದು ಪರವಾಗಿಲ್ಲ, ಅಂದರೆ ಸನ್ ರೈಸ್ ಆದಮೇಲೆ ವ್ಲಾಗ್ ಮಾಡಬೇಕು, ಅವಾಗ ಕ್ಲಿಯರಾಗಿ ಬರೋದು ಗೈಸ್. ನೋಡಿ ಗೈಸ್ ಹೆಂಗಿದೆ ಸನ್ ಮೇಲೆ ಫೋಕಸ್ ಮಾಡಿಬಿಟ್ಟಿದ್ದೀನಿ, ಆಗ್ತಾಯಿಲ್ಲ, ಫೋಕಸ್ ಆಗೋಲ್ಲ, ಅದು ತುಂಬ ಪವರ್ಫುಲ್, ತುಂಬ ಫೈರ್ ಇರುತ್ತೆ ಅದರೊಳಗಡೆ. ಅದೇ ಥರ ಫೈರ್ ನಮ್ಮಲ್ಲಿ ಇರಬೇಕು ಗೈಸ್, ಏನಂತೆ ಸನ್ ಥರ ಫೈರ್ ಬರ್ನ್ ಇರಬೇಕು ನನಗೆ ಯಾವ್ದಾರು ಅಚೀವ್ಮೆಂಟ್ ಮಾಡೋದಂದರೆ. ಬಟ್ ನನ್ನದು ಇದೆ ತೋರಿಸಲ್ಲ ಗೈಸ್ ನಾನು. ಗೈಸ್ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಹೊರಗೆ ಬಂದು ನೋಡಿದ್ರೆ ಹೇರ್ ನೋಡಿ ಯಾವ ಥರ ಆಗಿದೆ. ಜಸ್ಟ್ ಒಂದೆರಡು ಸಲ ಹಿಂಗೆ ಮಾಡ್ಕೊಂಡೆ, ಅಷ್ಟೆಲ್ಲ ಫುಲ್ ಸೆಟ್ ಆಗಿಬಿಟ್ಟಿದೆ. ಬಟ್ ವೈಟ್ ಹೇರ್ಸ್ ಆಗಿದೆ, ಬಿಕಾಸ್ ಏನೋ ಪ್ರೋಟೀನ್ ಕಡಿಮೆ ಅಂತ ಏನೋ ಚಿಕ್ಕವರಾಗಿದ್ದಾಗ ಅಂದಿದ್ರು. ಬಟ್ ಐ ಡೋಂಟ್ ಕೇರ್ಡ್, ಐ ಥಿಂಕ್ ಸೊ. ಯಾವ್ದು ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಕಲರ್ ಹಾಕ್ಸ್ಬೇಕು ಗೈಸ್, ಒಂದು ಯಾವುದೋ ಕಲರ್ ಹಾಕ್ಸ್ಬೇಕು ಆ್ಯಂಡ್ ನೋಡಬೇಕು ಯಾವ ಥರ ಆಗುತ್ತೆ ಅಂತ. ವೇಟಿಂಗ್ ಫಾರ್ ಕಲರ್ ಗೈಸ್. ಆ್ಯಂಡ್ ಇವಾಗ ನಾವು ಟೀ ಬಂದು ತಿನ್ನಬೇಕು, ಅದಕ್ಕೆ ಟೀ ರೆಡಿ ಮಾಡಿರ್ತಾರೆ ನಮ್ಮ ಡ್ಯಾಡಿ, ಐ ಥಿಂಕ್ ಸೊ ಲೇಟ್ ಆಗಿದೆ ಅಂತ. ಆ್ಯಂಡ್ ಇಲ್ಲಾಂದರೆ ರೆಡಿ ಮಾಡಿದರೆ ನಾನು ಇವಾಗ ಮಾಡ್ತೀನಿ. ಆ್ಯಂಡ್ ಟೀ ಬಂದು ತಿಂದು ವ್ಲಾಗ್ನ ಎಂಡ್ ಮಾಡೋಣ. ಬೇಸಿಕಲಿ ನಾನು ಇಲ್ಲಿ ಫೋಕಸ್ ಮಾಡಿದ್ರೆ ನೋಡಿ, ಇಲ್ಲಿ ಮಿಡ್ಲ್ ಈ ಸ್ಕ್ರೀನ್, ಇಲ್ಲಿ ಈ ಮಿಡಲ್ ಸ್ಕ್ರೀನ ಫೋಕಸ್ ಮಾಡಿದರೆ ಪ್ರಾಪರಾಗಿ ವಿಡಿಯೋ ಬರೋಲ್ಲ. ಆ್ಯಂಡ್ ಐ ಹ್ಯಾವ್ ಟು ಫೋಕಸ್ ಹಿಯರ್, ಚೆಕ್ ಇಟ್ ಆಫ್, ಇಲ್ಲಿ ಕ್ಯಾಮ್ರಾ ಇದೆಯಲ್ಲ. ಸೊ ಇವಾಗ ಫೋಕಸ್ ಅಲ್ಲಿ ನೋಡಿ, ಕ್ಯಾಮ್ರಾ ಇದೆ, ಡೈರೆಕ್ಟ್ ಕ್ಯಾಮ್ರಾ ಫೋಕಸ್ ಮಾಡಿದ್ರೆ ನಾನು ವಿಡಿಯೋ ನಿಮಗೆ ನಾನು ಅಂದರೆ ಫೋನಲ್ಲೇ ನೋಡ್ತಾ ಇದ್ದೀನಿ ಅಂತ, ಅಂದರೆ ಫೋನಲ್ಲೇ ಮಿಡಲ್ ಪಾರ್ಟ್ ಇದೆಯಲ್ಲ ಅಲ್ಲೇ ನೋಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ. ಇಲ್ಲಾಂದರೆ ನಾನು ಸ್ಕ್ರೀನಲ್ಲಿ ಮಿಡಲ್ ಪಾರ್ಟ್ ನೋಡಿದ್ರೆ ನಿಮಗೆ ಎಲ್ಲೋ ನೋಡ್ತಾನೆ ಅಂತ ಅನಿಸುತ್ತೆ. ಸೊ ನಾನು ಬೇಸಿಕಲಿ ಎಲ್ಲಿ ನೋಡಬೇಕು, ಆ ಕ್ಯಾಮ್ರಾದಲ್ಲಿ ನೋಡಬೇಕು. ಕ್ಯಾಮ್ರಾ ಹೇಗೆ ಇರಲಿ, ಅಕ್ಕಪಕ್ಕ ಸ್ಕ್ರೀನ್ ಕೆಟ್ಟೋಗಿರಲಿ, ಮುರಿದೋಗಿರಲಿ, ಚೆನ್ನಾಗಿ ಅನಿಸಲ್ಲ, ಆದ್ರೂ ನನಗೆ ಕ್ಯಾಮ್ರಾ ಕಡೆ ನೋಡಬೇಕು, ಆವಾಗ ವಿಡಿಯೋ ಸಕ್ಕತ್ತಾಗಿ ಬರುತ್ತೆ. ಅದು ನಾನು ನಿಮಗೆ ನೋಡ್ತಾ ಅಂತ ಕಾಣುತ್ತೆ. ಅಂದರೆ ಒಬ್ಬ ಕ್ರಿಯೇಟರ್ ಅಂದರೆ ಅಂದ್ಕೊಳ್ಳಿ ಒಂದು ನಿಮಿಷ, ಒಬ್ಬ ಕ್ರಿಯೇಟರ್ ವಿಡಿಯೋ ಮಾಡಿದ್ರೆ ವ್ಯೂವರ್ಸ್ಗೆ ನಮ್ಮವನು ಒಂದು ಸಕ್ಕತ್ತಾಗಿ ಮಾಡ್ತಿದ್ದಾನೆ ಅಂತ ಆ ಥರ ಅನಿಸ್ಬೇಕು. ಆ್ಯಂಡ್ ಆ ವ್ಯೂವರ್ ಎಕ್ಸ್ಪೆಕ್ಟ್ ಮಾಡಿರೋ ವೀಡಿಯೋನೇ ಬರಬೇಕು, ಆವಾಗ ಆ ವ್ಯೂವರ್ ನಮಗೆ ತುಂಬ ಕನೆಕ್ಟ್ ಆಗ್ತಾನೆ ಆ್ಯಂಡ್ ಫೇವ್ರೇಟ್ ಆಗ್ತಾನೆ ನಮಗೆ. ಸೊ ಅಂದರೆ ನಾವು ಅವ್ರಿಗೆ ಫೇವ್ರೇಟ್ ಆಗ್ತೀವಿ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ, ನಾನು ನಿಮಗೆ ಕನೆಕ್ಟ್ ಆಗ್ತಾಯಿದ್ದಾನೆ ನಿಮ್ಮ ಜೊತೆ, ಇಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋ ಕಾಂಟೆಂಟ್ ನಾನು ಹಾಕ್ತಾಯಿಲ್ಲ ಅಂದರೆ ನೀವು ಕಮೆಂಟಲ್ಲಿ ಆ ಕಾಂಟೆಂಟ್ನ ಹಾಕಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ನಿಮ್ಮ ಬೆಸ್ಟ್ ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ನಾನು. ಸೊ ಗೈಸ್ ಆಲ್ಮೋಸ್ಟ್ 8 o'clock ಆಗಿ ಬಂದಿದೆ, ಅದಕ್ಕೆ ನಾನು ಇವಾಗ ಟೀ ರೆಡಿ ಮಾಡಿದ್ದೀನಿ. ಆ್ಯಂಡ್ ಚೆಕ್ ಇಟ್ ಆಫ್, ಆಲ್ರೆಡಿ 3 ಬಂದಿತ್ತು, 3 ಬ್ರೆಡ್ ಇತ್ತು, 3 ಪೀಸ್ ಆ್ಯಂಡ್ 2 ಪೀಸ್ ತಿಂದು ಖಾಲಿ ಮಾಡಿದ್ದೀನಿ. ಆ್ಯಂಡ್ ಇವಾಗ 1 ಪೀಸ್ ಬ್ರೆಡ್ ಇದೆ ಮತ್ತು ಇದೊಂದು ಪ್ಯಾಕೆಟ್ ಬಿಸ್ಕೆಟ್ ಇದೆ. ಸಿನಿಮ್ಯಾಟಿಕ್ಸ್ ನೋಡಿ ಗೈಸ್, ಸಿನಿಮ್ಯಾಟಿಕ್ಸ್ ನೋಡಿ. ಹೋಯ್ತು.
ಸೊ ಬ್ರೆಡ್ ತಿಂದು ಖಾಲಿ ಮಾಡಿದ ತಕ್ಷಣ ನಮಗೆ ಅಂದರೆ ಬ್ರೆಡ್ ಖಾಲಿ ಮಾಡಿದೆ, ಅದಕ್ಕೆ ಸಾಕಾಗ್ಬಿಡ್ತು ಗೈಸ್. ಬಿಸ್ಕೆಟ್ ತಿನ್ನಲ್ಲ ನಾನು. ಈ ಬಿಸ್ಕೆಟ್ ನೆಕ್ಸ್ಟ್ ಈವ್ನಿಂಗ್ ಇಲ್ಲ ನಾಳೆಗೆ ಯೂಸ್ ಮಾಡ್ತೀನಿ ಗೈಸ್. ಸೊ ಬೇಸಿಕಲಿ ಯಾಕೆ ಚೈನೀಸ್ ಥರ ಕಣ್ಮುಚ್ತೋಣ ಅಂದರೆ ಸೆಕೆಂಡ್ ಆಫ್ ಸೂರ್ಯನ ಬೆಳಕು ಬರ್ತಾ ಇದೆ, ಸೊ ಕಣ್ಮುಚ್ತಾ ಇದೆ. ಇಲ್ಲಾಂದ್ರೆ ಹಿಂಗೆ ತೆಗಿತೀವಿ ಕಣ್ಣು. ನ್ಯಾಚುರಲಿ ಕ್ಲೋಸ್ ಆಗ್ತಿದೆ ಗೈಸ್, ಏನು ಮಾಡೋಣ. ಇವಾಗ ನೋಡಿ, ಇವಾಗ ತೆಗ್ತೀನಿ ಫುಲ್. ಸನ್ ಬಂದ ತಕ್ಷಣ ಆಗಲ್ಲ ಗೈಸ್ ಕಂಟ್ರೋಲ್. ಸೊ ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದಟ್ ಟೇಕ್ ಕೇರ್ ಆ್ಯಂಡ್ ಮೇಂಟೈನ್ ಯುವರ್ ಹೆಲ್ತ್ ವೆರಿ ಗುಡ್. ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಲವ್ ಯು ಆಲ್ ಗೈಸ್.